ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಫೆಂಗಲ್ ಫಂಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಿ. ಕರ್ನಾಟಕದಲ್ಲಿ ನೋಡ್ತಾ ಇರೋ ಹಾಗೆ ಈಗಾಗಲೇ 2-3 ದಿನಗಳಿಂದ ನಿರಂತರವಾಗಿ ಜಡಿ ಮಳೆ ಸುರಿತಾ ಇದೆ. ಒಂದ್ ಕಡೆ ಆಗಾಗ ಭರ್ಜರಿಯಾಗಿ ಮಳೆಯಾಗುತ್ತೆ, ಅನಂತರ ಮತ್ತೆ ಜಡಿ ಮಳೆ ಶುರುವಾಗುತ್ತೆ. ಇದೆಲ್ಲವೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್. ತಮಿಳುನಾಡು, ಪುದುಚೇರಿಯಲ್ಲಿ ವರ್ಣನ ಆರ್ಭಟ, ಕರ್ನಾಟಕದಲ್ಲೂ ಸೈಕ್ಲೋನ್ ಹಾವಳಿ, ಹಲವು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ, ಕೊಡಗು, ದಕ್ಷಿಣ ಕನ್ನಡದಲ್ಲಿ ರೆಡ್ ಅಲರ್ಟ್. ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಮಳೆಯಾಗಿದೆ. ಸೊ ಅಲ್ಲಿ ಅನೇಕ ಸಾವು ನೋವುಗಳಾಗಿದ್ದಾವೆ, ಮನೆ ಮಠಗಳು ನೆಲಸಮ ಆಗಿದ್ದಾವೆ, ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಈಗ ಆಲ್ರೆಡಿ ಆ ಹಾನಿ ಆಗ್ತಾ ಇದ್ದ ಬೆನ್ನಲ್ಲೇನೆ ಕರ್ನಾಟಕದಲ್ಲೂ ಸಾಕಷ್ಟು ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇರುವ ಕಾರಣಕ್ಕಾಗಿ ಅದರ ಎಫೆಕ್ಟು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಕೊಡಗು ಇರ್ಬೋದು, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಅದರ ಎಫೆಕ್ಟ್ ಕಾಣಿಸ್ಕೊಂಡಿದೆ. ಸೊ ಈ ನೆಲೆಯಲ್ಲಿ ಈಗಾಗಲೇ ಸುಮಾರು 2 ಜಿಲ್ಲೆಗಳಲ್ಲಿ, ಕೊಡಗು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಳೆಯ ಎಫೆಕ್ಟ್ಗಾಗಿ ಅಥವಾ ಮಳೆಯ ಹೊಡೆತಕ್ಕೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇನ್ನೂ 2-3 ದಿನಗಳ ಕಾಲ ಮಳೆಯಾಗುತ್ತೆ ಎನ್ನುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಕರ್ನಾಟಕದಲ್ಲಿ ಸಾಕಷ್ಟು ಈಗ ಆಲ್ರೆಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರು ಕೆಲವು ಕಡೆಗಳಲ್ಲಿ ಬೆಳೆಗಳನ್ನ ಕೊಯ್ದಿದ್ದಾರೆ, ಕೆಲವು ಬೆಳೆಗಳನ್ನ ಇನ್ನೇನು ಕೊಯ್ಯಬೇಕಾಗಿದೆ. ಆದರೆ ಕೆಲವು ಕಡೆಗಳಲ್ಲಿ ನೀರಿನ ಅವಶ್ಯಕತೆ ಇರೋದಿಲ್ಲ ಬೆಳೆಗಳಿಗೆ. ಇಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಮಳೆಯಾಗಿದೆ. ಸೊ ಇದರಿಂದ ಬಹಳಷ್ಟು ಹಾನಿಯಾಗುವಂತ ಸಾಧ್ಯತೆಗಳು ಇದಾವೆ. ಬೆಂಗಳೂರಿನಲ್ಲಂತೂ ಬೇರೆ ಬೇರೆ ಬಡಾವಣೆಗಳಲ್ಲಿ ಸಾಕಷ್ಟು ನೀರು ನುಗ್ಗುವಂತಹ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಯಥೇಚ್ಛವಾಗಿ ಮಳೆ ಬೀಳ್ತಾ ಇರುವ ಕಾರಣಕ್ಕಾಗಿ ಚರಂಡಿಗಳು ತುಂಬಿಕೊಂಡಿದ್ದಾವೆ. ರಸ್ತೆಗಳು ಕೆಲವು ಡ್ಯಾಮೇಜ್ ಆಗಿರ್ತಕ್ಕಂಥ ರಸ್ತೆಗಳು, ಗುಂಡಿ ಗೊಟರುಗಳಿಂದ ತುಂಬಿರ್ತಕ್ಕಂಥ ರಸ್ತೆಗಳು ಅವೆಲ್ಲವೂ ಕೂಡ ಈಗ ನೀರಿನಿಂದ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಉಲ್ಬಣ ಆಗುವ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಸ್ವಲ್ಪ ಮಟ್ಟಿಗೆ ಮಳೆ ಪ್ರಮಾಣ ಕಡಿಮೆ ಆಗಿದ್ರು ಕೂಡ ಇನ್ನೂ 2-3 ದಿನಗಳ ಕಾಲ ನಿರಂತರವಾಗಿ ಮಳೆಯಾಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಕೊಡಗು ಮತ್ತೆ ದಕ್ಷಿಣ ಕನ್ನಡ ಸೇರಿದಂತೆ 1-2 ಜಿಲ್ಲೆಗಳಿಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿರುವಂಥದ್ದು ಒಂದು ಕಡೆಗಾದರೆ, ಮತ್ತೊಂದು ಕಡೆಯಲ್ಲಿ ಮೀನುಗಾರರಿಗೆ ಅಂದ್ರೆ ಈಗ ಆಲ್ರೆಡಿ ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಅಥವಾ ಉತ್ತರ ಕನ್ನಡ ಇರ್ಬೋದು, ಹಾಗೇನೆ ಮಡಿಕೇರಿ ಭಾಗಗಳಲ್ಲಿ ಒಂದು ರೀತಿ ಮುಂಜಾಗ್ರತೆಯಿಂದ ಇರಲಿಕ್ಕೆ ಮೀನುಗಾರರಿಗೆ ಕೂಡ ಸೂಚನೆಯನ್ನ ಕೊಟ್ಟಾಗಿದೆ. 2 ಜಿಲ್ಲೆಗಳಲ್ಲಿ ಮಾತ್ರ ರೆಡ್ ಅಲರ್ಟ್ ಇರುವಂಥದ್ದು. ಒಂದು ಯಾವುದೇ ಕ್ಷಣದಲ್ಲಿ ಮಳೆ ಹೆಚ್ಚಾಗಬಹುದು. ಮಳೆಯ ಪ್ರಮಾಣ ಹೆಚ್ಚಾದ್ರೆ ಆಟೋಮೆಟಿಕ್ ಆಗಿ ಮಲೆನಾಡು ಪ್ರದೇಶಗಳಲ್ಲಿ ನೀರಿನ ಹರಿವು ಹೆಚ್ಚಾಗುತ್ತೆ, ಜೊತೆ ಜಲಾಶಯಗಳು ಕೂಡ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ. ಸೊ ಎಲ್ಲ ಕಾರಣಗಳಿಗಾಗಿ ಜನ ತಮ್ಮ ಜೀವನ ಪರಿಸ್ಥಿತಿಯನ್ನ ಸರಿದೂಗಿಸ್ಕೊಳ್ಬೇಕು, ಮತ್ತೆ ಸೇಫ್ ಕಡೆಗಳಲ್ಲಿ ಇರುವಂಥದ್ದು ಬಹಳ ಸೂಕ್ತ. ಮಲೆನಾಡು ಭಾಗದಲ್ಲಂತೂ ಮಳೆ ಹೆಚ್ಚಾಯಿತು ಅಂದ್ರೆ ಆಟೋಮೆಟಿಕ್ ಆಗಿ ಸಹಜವಾಗಿ ಜನಜೀವನದ ಮೇಲೆ ಬಹಳಷ್ಟು ಪರಿಣಾಮವನ್ನ ಅಥವಾ ಗಂಭೀರ ಪರಿಣಾಮವನ್ನ ಕೂಡ ಬೀಳುವಂತ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಹೆಚ್ಚಿನ ಮಳೆ ಆಯಿತು ಅಂದ್ರೆ ಲ್ಯಾಂಡ್ ಸ್ಲೈಡಿಂಗ್ ಆಗುವಂತ ಸಾಧ್ಯತೆಗಳು, ಅಂದ್ರೆ ಗುಡ್ಡ ಬೆಟ್ಟಗಳು ಕೂಡ ಕುಸಿಯುವ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಕಳೆದ ಬಾರಿ ನಾವು ಸಾಕಷ್ಟು ಮಳೆಯಾದಂತ ಸಂದರ್ಭದಲ್ಲಿ ಮಡಿಕೇರಿ ಇರ್ಬೋದು ಅಥವಾ ಚಿಕ್ಕಮಗಳೂರು ಭಾಗಗಳಲ್ಲಿ ಗುಡ್ಡ ಬೆಟ್ಟಗಳು ಕುಸಿದಂತ ವಾತಾವರಣಗಳು ಕೂಡ ನಾವು ಕಣ್ಣು ಮುಂದೆ ನೋಡಿದೀವಿ. ಆ ಕಾರಣಕ್ಕಾಗಿ ಜನರು ಈ ಬಾರಿ ಮುಂಜಾಗ್ರತೆಯಿಂದ ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಸರ್ಕಾರದ ನಿಲುವು. ಪ್ರಜಾಧ್ವನಿ ಕೂಡ ಅದೇ ನಿಲುವಿನ ಹಿನ್ನೆಲೆಯಲ್ಲಿ ತಮಗೆ ಮಾಹಿತಿಯನ್ನ ಕೊಡ್ತಾ ಇರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಎಚ್ಚರಿಕೆ ವಹಿಸದೆ ಹೆಜ್ಜೆ ಇಡಬೇಡಿ. ಪ್ರತಿ ಹಂತದಲ್ಲೂ ಅಥವಾ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿರ್ಬೋದು, ಅಥವಾ ಮಲೆನಾಡು ಭಾಗಗಳಲ್ಲಿ ನಾವೇನೋ ಪ್ರವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಹೋಗ್ಬೇಕಾಗುತ್ತೆ. ಎಷ್ಟೋ ಸಾರಿ ರಸ್ತೆಗಳೇ ಕುಸಿದು ಬಿದ್ದಂತ ವಾತಾವರಣಗಳು ಕೂಡ ಅಥವಾ ದೃಶ್ಯಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಹಿಂದೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ನಾಗರಿಕರು ಮುಂಜಾಗ್ರತೆಯಿಂದ ಇರುವಂತದ್ದು ಅಥವಾ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಬಹಳ ಸೂಕ್ತ. ಈ ಮಳೆಯ ವಾತಾವರಣ ಕಂಟಿನ್ಯೂಸ್ ಆಗಿದ್ದಂತ ಸಂದರ್ಭದಲ್ಲಿ ಕಾಯಿಲೆಗಳು ಕೂಡ ಉಲ್ಬಣ ಆಗುವಂತ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕಾಗಿ ಸ್ಥಳೀಯರು, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಬಡಾವಣೆಗಳು ಅಥವಾ ತಗ್ಗು ಪ್ರದೇಶದಲ್ಲಿ ಇರುವಂತಹ ಬಡಾವಣೆಯ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥದ್ದು ಅಥವಾ ಎಚ್ಚರಿಕೆಯಿಂದ ಜೀವನ ಸಾಗಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಕರ್ನಾಟಕದ ಎಲ್ಲ ಕಡೆ ಮಳೆ ಆಗ್ತಾ ಇದೆ. ಇದು ಈ ಫೆಂಗಲ್ನ ಒಂದು ಮಳೆ, ಅದೊಂದು ಚಂಡಮಾರುತದ ಪ್ರಭಾವ. ಸೊ ಆ ಚಂಡಮಾರುತ ಕಡಿಮೆ ಆಗುವವರೆಗೂ ಕೂಡ ಮಳೆಯ ವಾತಾವರಣ ಇದ್ದೇ ಇರುತ್ತೆ. ಯಾವ ಕಡೆಗಳಲ್ಲಿ ಎಷ್ಟು ಮಳೆ ಬರುತ್ತೆ ಅಂತದನ್ನ
ಮುಂಚಿತವಾಗಿ ಹೇಳಲಿಕ್ಕಾಗಲ್ಲ. ಆದ್ರೆ ಒಂದಂತೂ ಸತ್ಯ, ಕರ್ನಾಟಕದ ಹಲವು ಭಾಗಗಳಲ್ಲಿ ಮಳೆ ನಿರಂತರವಾಗಿರುತ್ತೆ ಇನ್ನು 2-3 ದಿನಗಳ ಕಾಲ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಹೇಳಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾಗರಿಕರು ಈ ಬಗ್ಗೆ ಎಚ್ಚರವನ್ನ ವಹಿಸುವಂಥದ್ದು ಬಹಳ ಸೂಕ್ತ ಅಂತ ಹೇಳ್ತಾ, ಬಹಳ ಸೂಕ್ತ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.